ಜ್ಞಾನದ ಮೆಟ್ಟಲ ಆರೂಢ ಮೆಟ್ಟಲ ತಿಳಿ ಕರೀತಾರ. ಜಗದ್ಗುರು ದೇವ ಮಲ್ಲಮ್ಮ ತಂದೆ ಗುರು ಶಾಂತಪ್ಪನ ಹೊಟ್ಟಿಲಿ ಹುಟ್ಟಿ ಬಂದು ಹುಬ್ಬಳ್ಳಿ ಹೆಸರ ಜಗತ್ತಕ್ಕೆ ಮುಗಿಲೆತ್ತರಕ್ಕೆ ಮಾಡಿದ್ರು ಸಿದ್ಧಾರೂಢರ ಬಂಧುಗಳು. ಇದು ಮಾನವ ಜನ್ಮ ಸೃಷ್ಟದ. ಏನು ಹೇಳಗತ್ತಿದೆ ಹೌಗಾರಾಟ ಹಿನ ಕಿವಿ ಕಡೆದು ಬಿಟ್ಟಿಲ್ಲ ನೀ. ಪಿಂಟು ಮಾಸ್ತರ ನಾನು ಅನ್ನಬಾರದು, ಬರೇ ಚಾಲೆಂಜ್ ಅವ ತೆಳಕುತ್ತವ ಏನತ್ತಾನ ಯೂಟ್ಯೂಬ್ದಾಗ ಇದೇ ಕೇಳ, ಇದಕ್ಕೆ ಬಿಟ್ಟು ಬೇರೆನೇ ಕೇಳಿಲ್ಲ ಅವ. ಇದು ಒಂದೇ ಕೇಳನತ್ರ ಅಟ್ಟೆ ಹೇಳಗತ್ತಾನ. ಪಾರಮಾರ್ಥ ಅನ್ನೋದು ಬೆಣ್ಣೆ ಅದ, ಪ್ರಪಂಚ ಅನ್ನೋದು ಸುಣ್ಣದ. ಹೌದು ಹಿಂಗೆ ಈಸೆ ಬಿಡಿಸು ಮಾತಾಡ್ಬೇಕಂದ್ರ. ಪ್ರಪಂಚ ಅನ್ನೋದು ಸುಣ್ಣದ, ಪಾರಮಾರ್ಥ ಅನ್ನೋದು ಬೆಣ್ಣೆ ಅದ. ಎಟ್ಟು ತಿಂದ್ರೂ ಇದಕ್ಕೆ ಆನಂದದ. ಬೆಣ್ಣೆ ಎಟ್ಟು ತಿಂತೀನೋ ಆನಂದದ. ಸುಣ್ಣ ಹೆಚ್ಚಿಗೆ ತಿನ್ಲಕ್ಕ ಹೋದ್ರ ಏನಾಗತ್ತದ? ಬಾಯಿ ಬುರುಕ್ ಹಿಡಿತದ. ಅದರಂತೆ ಮಾಸ್ತರ ಪ್ರಪಂಚ ಅನ್ನೋದು ಸಾಸಿವೆ ಕಾಳಿನಟ್ಟ ಸುಖ ಅದ. ಏನು ಪ್ರಪಂಚ ಅನ್ನೋದು ಬೀಜದ. ಇದೇ ಕೇಳಿರಿಲ್ಲ ಎಲ್ಲರೂ. ನಿಮಗೆ ಯಾರು ಹೇಳಿದ್ರು ಮಾರುತಿ ಮತ್ತೆ ನೀನು ಹಾದಿ ಬಿಲ್ಡಗತ್ತಿ ಇವತ್ತ ಪ್ರಪಂಚ ಅನ್ನೋದು ಬೀಜ ಅಂತೇಳಿ ನಿಮಗೆ ಯಾರು ಹೇಳ್ಯಾರ? ಈ ಸಾರಿ ನಡ್ಸಲಿಕ್ಕೆ ಬರ್ತದಿಲ್ಲ ನಿಮಗ. ನಾವೊಂದು ಮಾತು ಕೇಳತ್ತ ಏನ್ರಿಪ್ಪ ಮಾತ? ಅಂಧಕಾರ ಶೂನ್ಯ ದುಂಧಕಾರ ಶೂನ್ಯ ನೀರ ನಿರಂಕಾರ ಶೂನ್ಯದೊಳಗ ಅಕಾರ ಉಕಾರ ಮಕಾರ ಉ ಮಾನವ ಮೂರು ಅಕ್ಷರದಿಂದ ಓಂ ಅನ್ನೋ ಶಬ್ದ ಹುಡ್ತು. ಅದೇ ಓಂ ಅನ್ನೋದು ಮೂಲ ಬೀಜದ. ಓಂ ಅನ್ನೋ ಶಬ್ದದಿಂದ ನಿರ್ಮಾಣ ಮಾಡಿದಂತ ವಿರಾಟ್ ಪುರುಷ ಅವನೇ ಅನಾದಿ ಪರಮಾತ್ಮ ಜಗದ್ವಡಿಯ ಅದಾನ. ಇಲ್ಲಿ ನಿಮಗೊಂದು ಮಾತು ಕೇಳುತ್ತ, ಓಂ ಅನ್ನೋದು ಏನದ? ಏನು? ಓಂ ಅನ್ನೋದು ಸ್ವಯಂ ಬ್ರಹ್ಮದ. ಓಂ ಅನ್ನೋದು ಸ್ವಯಂ ಬ್ರಹ್ಮ. ಸ್ವಯಂ ಬ್ರಹ್ಮ ಅಂದ್ರೆ ಮೂಲ ಬೀಜ ಪಾರಮಾರ್ಥದ. ಅದನ್ನ ಹಚ್ಚಿಗೆ ಸಂಸಾರ ಮಾಡಿದವ್ರು ಯಾರು ಹೇಳು? ಇವತ್ತು ಪಿಂಟು ಮಾಸ್ತರ್ ಬಿದ್ದ, ಗುರುನಾಥ ಮಾಸ್ತರ್ ಗೆದ್ದ ತಿಳ. ವಂದನೆಗಳನ್ನ ಹೇಳಿ ಪುಣ್ಯ ಪಾವನ ಕ್ಷೇತ್ರವಾದಂತ ಯಾವ ಇಂಡಿ ತಾಲೂಕಾ ಸುಕ್ಷೇತ್ರ ಅಗರಿಖೇಡ ಗ್ರಾಮದಲ್ಲಿ ತಂದಿನಾದಂತ ಬೀರೇಶ್ವರ ಮುತ್ಯನ ಒಂದು ಸನ್ನಿಧಾನದಲ್ಲಿ ಕೂಡಿರುವ ಸಕಲ ತತ್ವಜ್ಞಾನಿಗಳಿಗೆ ಕುಂಬಾರಿ ಘೇನ ಶುದ್ಧ ಮುತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಿಪ್ಪ? ಗಿರಿ ಶೃಂಗಾರ, ಮಯೂರ, ವನ ಶೃಂಗಾರ, ಕೋಗಿಲ, ದಳ ಶೃಂಗಾರ, ಕುಂಜರ, ಸಭಾ ಶೃಂಗಾರ, ಪಂಡಿತ ಅಂತ ಹೇಳ್ತಾರ. ಇದನ್ನೇ ಯಾಕೆ ಹೇಳ್ಯಾರಿಪ್ಪ ಅವರು? ಪರ್ವತದ ಮ್ಯಾಲ ನವಿಲ ಗರಿಬಿಚ್ಚಿ ಕುಣಿಲಿಗತ್ತಂದ್ರ ಆ ಪರ್ವತಕ್ಕೆ ಒಂದು ರೂಪ ಬರುತ್ತದ. ಆಭರಣ ಬರ್ತದ. ಒಂದು ವನದೊಳಗ ಕೋಗಿಲ ಇಂಪಾದ ಗೀತ ಹಾಡಗತ್ತ ಮಧುರ ಕಂಠದಿಂದ ಅಂದ್ರೆ ವನಕ್ಕೆ ಒಂದು ರೂಪ ಬರುತ್ತದ. ರಾಜನ ದಂಡ ದರ್ಬಾರದೊಳಗ ಆನೆ, ಒಂಟಿ, ಕುದುರೆಯ ಸಮೇತ ಸೈನಿಕರು ಇದ್ರ ಮಾತ್ರ ರಾಜನ ದಂಡ ದರ್ಬಾರಕ್ಕೆ ಶೃಂಗಾರ ಬರುತ್ತದ. ಅದರಂತೆ ಪುಣ್ಯ ಪಾವನ ಕ್ಷೇತ್ರ ತತ್ವಜ್ಞಾನಿಗಳ ಹುಟ್ಟಿದ ಪುಣ್ಯ ಭೂಮಿ ಅಗರಿಖೇಡ ಪುಣ್ಯ ಕ್ಷೇತ್ರದಲ್ಲಿ ಬೀರೇಶ್ವರ ಮುತ್ತನ ಪುಣ್ಯ ಭೋಳಿ ಒಳಗ ಇಂಥ ಬ್ರಹ್ಮಸಭೆ ಒಳಗ ತತ್ವಜ್ಞಾನಿ ಪಂಡಿತರು ಇದ್ರೆ ಇಂಥ ಸಬಕ ರೂಪ ಬರುತ್ತದೆ. ಈಗ ವಿಷಯಕ್ಕೆ ಹತ್ಯಾದ ಜಗಳ ವಿಷಯಕ್ಕ ಒಂದು ಪ್ರಪಂಚ, ಇನ್ನೊಂದು ಪಾರಮಾರ್ಥ. ಗುರುನಾಥ ಮಾಸ್ತರ್ ಅವರು ಹೇಳಿದ್ರು ಇಲ್ಲಿ ತಕ್ಕ ಏನತ್ತ? ಪಿಂಟು ನೋಡ್ರಿ ಹ್ಯಾಂಗ ಮಾತಾಡ್ತಾರ ಅವರು. ಅಲ್ಲ, ಜಗತ್ತದೊಳಗ ಮನುಷ್ಯ ಜನ್ಮ ಎಲ್ಲದಕ್ಕಿಂತ ಅನೇಕವಾದಂತ ಶ್ರೇಷ್ಠ ಜನ್ಮ ಅಂತೇಳಿ ನೀ ಹೇಳ್ತಿ. ಒಂದು ಆಕಳದು ಸಗಣಿ ಮೂತ್ರ ಲಾಭಕ್ಕೆ ಬರ್ತದ, ಉಪಯೋಗಕ್ಕೆ ಬರ್ತದ. ಅಷ್ಟೇ ಅಲ್ಲ, ಒಂದು ಅಡವ್ಯಾಗ ಮಲ ಹೊಡೆದ್ರತ್ತ ಮಲ ಸತ್ತು ಮಲ ಹೊಡ್ಕೊಂಡು ತಂದ್ರೆ ಒಂದು 10 ರೂಪಾಯಿಗೆ ಮಾರಾಟ ಆಗುತ್ತದ.
ಮನುಷ್ಯ ಸತ್ತಂದ್ರ ಇದಕ್ಕೇನು ಲಾಭ, ಎಲ್ಲಿ ಕಿಮ್ಮತ್ತದೇನ್ರಿ ಹೇಳ್ತಾರ ಅವರು. ಇದೇ ಮಾತೆ ಅಂದಾರವರು. ಹೌದು. ಗುರುನಾಥ ಮಾಸ್ತರ್ ಅವರಿಗೆ ಒಂದು ಮಾತು ಅನ್ನೋದದ. ಏನು? ಯಾವ ರಾಜ ಇದ್ದಂತ ಚಂದ್ರ, ಹೌದು, ಚಂದ್ರಗುಪ್ತ ರಾಜ ತನ್ನ ಮಗಳ ಮ್ಯಾಗ ಮನಸ್ಸು ಮಾಡ್ದ. ಹಾ ಹಾ, ಬ್ರಹ್ಮದೇವರ, ಯಾರು ಬ್ರಹ್ಮದೇವರ ತನ್ನಿಂದ ನಿರ್ಮಾಣ ಆದಂತ ಸರಸ್ವತಿ ಮ್ಯಾಗ ಮನಸ್ಸು ಮಾಡ್ದ. ಹೌದು. ಕರೆ ಇಂಥ ನಿನ್ನ ಹೇಷ ಜನ್ಮದಿದು. ಹೌದು, ಮಾನವ ಜನ್ಮ ಹೇಷದ. ಮಾನವ ಜನ್ಮ ಇದು ಹೇಷದ, ಪ್ರಾಣಿ ಜನ್ಮ ಶ್ರೇಷ್ಠದ ಹೇಳ್ಯಾರ. ಹೌದು ಹೌದು. ಒಂದೊಂದು ವಿಷಯ ಬಿಡಿಸೋದದ. ದಯವಿಟ್ಟು ಎಷ್ಟು ಮಂದಿ ಕೂಡಿರಿ, ದೈವದವ್ರು ಧಾಂಧಲಿ ಮಾಡಬೇಡ್ರಿ. ಅವ್ರು ಏನೇನು ಮಾತಾಡೋ ಪ್ರತಿಯೊಂದು ವಿಷಯ ಬಿಡಿಸಿ ಹೋಗೋದಿಲ್ಲ. ಹೌದು. ಗುರುನಾಥ ಮಾಸ್ತರ್ಗೆ ಹೇಳೋದದ. ಏನು ಹೇಳೋದದ? ಎಲ್ಲ ಜನ್ಮಕ್ಕಿಂತಲೂ ಈ ಜನ್ಮೇ ಸೃಷ್ಟಿ ಆಗ್ತದ. ಯಾಕ? ಗುರುನಾಥ ಮಾಸ್ತರ ಪ್ರಪಂಚ ಪಾರಮಾರ್ಥ ಇರ್ಲಿ ಒತ್ತಾಟಿ. ಹೌದು. ಅದು ಅಂತೂ ಹತ್ಯದ ಜಗಳ. ಹಾ ಹಾ. ಈಗ ನರಜನ್ಮ ಅಧಿಕ ಮಿಗಿಲುಂಟೆ ಅಂತೇಳಿ ನಾವು ಅಂದಿದೆವು. ಹೌದು ಹೌದು. ಎಲ್ಲ ಜನ್ಮದಲ್ಲ ಇದು ಶ್ರೇಷ್ಠವಾದಂತ ಅರಿವಿನ ಜನ್ಮದ ತಿಳಿದೆವು. ಹೌದು. ನೀ ಏನಂತ ಹೇಳಿದಿ? ಪಶು ಪ್ರಾಣಿ ಜನ್ಮ ಶ್ರೇಷ್ಠದ. ಹಾ ಹಾ. ನಿನ್ನ ಜನ್ಮಕ್ಕೆ 2 ಅವಸ್ಥೆಗಳದಾವು. ಹೌದು ಹೌದು. ನಿನ್ನ ಜನ್ಮಕ್ಕ 2 ವಸ್ತುಗಳದಾವ, 2 ಅವಸ್ಥೆ ಅದಾವ. ಅವಸ್ಥಾ ಯಾವವ? ಯಾವ್ರಿಪ್ಪ ಅವು? ಒಂದು ಜಾಗ್ರತ, ಒಂದು ಸುಸುಪ್ತಿ ಅದ. ಹೌದು. ಎಚ್ಚರ ಮತ್ತು ನಿದ್ದೆ ಇದು ಪ್ರಾಣಿಗಳಿಗೆ ಅದಾವ. ಹೌದು. ಮನುಷ್ಯನಿಗೆ 2 ಅಲ್ಲ 5 ಅವಸ್ಥೆಗಳದಾವ. ಹೌದು ಹೌದು, 5 ಅದಾವ. ಸ್ವಪ್ನ, ಸುಸುಪ್ತಿ, ಜಾಗ್ರ, ತುರ್ಯ, ಇದ್ರ ಮೇಲಿಂದ ತುರ್ಯಾತೀತ. ಹೌದು. 5 ಅವಸ್ಥೆದಾಗ ತುರ್ಯಾತೀತ ಏನು ಮೆಟ್ಟಲದ, ಅದೇ ಜ್ಞಾನದ ಮೆಟ್ಟಲ, ಆರೂಢ ಮೆಟ್ಟಲ ತಿಳಿ ಕರೀತಾರ. ಜಗದ್ಗುರು ದೇವ ಮಲ್ಲಮ್ಮ ತಂಡಿ ಗುರು ಶಾಂತಪ್ಪನ ಹೊಟ್ಟಿಲಿ ಹುಟ್ಟಿ ಬಂದು ಹುಬ್ಬಳ್ಳಿ ಹೆಸರ ಜಗತ್ತಕ್ಕೆ ಮುಗಿಲೆತ್ತರಕ್ಕೆ ಮಾಡಿದ್ರು ಸಿದ್ಧಾರೂಢರ ಬಂಧುಗಳು. ಇದು ಮಾನವ ಜನ್ಮ ಶ್ರೇಷ್ಠದ. ಹೌದು 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 ಹೌದು. ಏನು ಹೇಳಗತ್ತಿದೆ ಹೌಗಾರಾಟ? ಹಾ, ಹಿನ ಕಿವಿ ಕಡೆದು ಬಿಟ್ಟಿಲ್ಲ ನೀ. ಅದೇ ಹಂಗ ಹೋಗ್ತದ್ರಿ. ಗುರುನಾಥ ಮಾಸ್ತರ ಹೇಳಿದ ಈ ಹೊಸ ಇದು ನೀರು ಹೊಸವ, ಈ ಹೊಳೆಯಾಗಿ ಈಸಾಡೋದು ಎಚ್ಚರ. ಹೌದು ಹೌದು, ಹೊಳಿ ಹೊಸದ. ಇದು ಮನುಷ್ಯ ಜನ್ಮ ಹುಟ್ಟಬೇಕಂದ್ರೆ ಕರ್ಮದಿಂದಲೇ ಜನನಕ್ಕೆ ಕಾರಣ ಅಂತೇಳಿ ಮಹಾತ್ಮರು ಶಾಸ್ತ್ರದೊಳಗೆ ಹೇಳಿ ಹೋಗ್ಯಾರ. ಹೌದು ಹೌದು. ಮನುಷ್ಯ ಹುಟ್ಟಬೇಕಂದ್ರೆ ಕರ್ಮ ಕಾರಣದ. ಹೌದು. ಕರ್ಮ ಯಾವ್ಯಾವು? ಯಾವ್ಯಾವ್ರಿಪ್ಪ ಕರ್ಮ? ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ಪ್ರಾರಬ್ಧ ಕರ್ಮ, ಆಗಮ್ಯ ಕರ್ಮ. ಹೌದು ಹೌದು. ಇವು 5 ಕರ್ಮದ ಪ್ರಕಾರಗಳದಾವ. ಹೌದು. ನಿತ್ಯ ಕರ್ಮ ಎದಕ್ಕತ್ತಾರ? ಎದಕ್ರಿಪ್ಪ? ದಿನ ಏಳುದು, ಉಣುದು, ಮನ್ಕೋದು, ಕೆಲಸ ಮಾಡೋದು, ಮುಸುರಿ ಕಸ ಮಾಡೋದು, ಇದು ಯಾನ ದಿನ ಮಾಡ್ತೀರಿ, ಇದು ನಿತ್ಯ ಕರ್ಮ. ಹೌದು. ನೈಮಿತ್ತಿಕ ಕರ್ಮ ಎದಕ್ಕತ್ತಾರ? ಎದಕ್ರಿ? ಬೀರ ದೇವರಿಗೆ ದಿನ ಏನ ಪೂಜೆ ಕಾಲು ಬೀಳಕ್ ಹೋಗೋದಾಗಲ್ಲ, ಐತಾರ ಸೋಮವಾರಕ್ಕೊಮ್ಮರಕ್ಕಿರ್ಲಿ ಹೋಗಿ ಬರ್ತೀವಿ ಅಂತೀರಿ ನೋಡ್ರಿ, ಇದು ನೈಮಿತ್ತಿಕ ಕರ್ಮ. ಹೌದು ಹೌದು, ವಾರಕ್ಕೊಮ್ಮ. ಪ್ರಾಯಶ್ಚಿತ್ತ ಕರ್ಮ ಎದಕ್ಕತ್ತಾರ? ಎದಕ್ರಿ? ಮನುಷ್ಯ ಜನ್ಮ ಕೊಟ್ಟಿ ಬಂದ ಬಳಕ ತಿಳಿದರೆ ಆಗಲಿ ತಿಳಿದರೆ ಆಗಲಿ ತಪ್ಪಾಗುತ್ತದೆ. ಹೌದು. ಬೀರದೇವರ ನಿನ್ನ ಹೆಸರಲ್ಲಿ ಸೋಮವಾರಕ್ಕೊಮ್ಮ ನಾ ಉಪವಾಸ ಹಿಡಿತಪ್ಪ, ನಾ ಮಾಡೋದು ಕರ್ಮ ಕ್ಷಮೆ ಮಾಡುತ್ತೇಳಿ, ನೀ ಏನು ಮಾಡ್ತಿ, ಇದು ಪ್ರಾಯಶ್ಚಿತ್ತ ಕರ್ಮ. ಹೌದು ಹೌದು. ಆಗ ಪ್ರಾರಬ್ಧ ಕರ್ಮ ಎದಕ್ಕತ್ತಾರ? ಎದಕ್ರಿ? ಜಗತ್ತದ ಒಡೆಯನೇ ಇದ್ದ ಪ್ರಭು ರಾಮಚಂದ್ರ ಹೌದು. ದಶರಥ ಮಹಾರಾಜ ಮಗನಿಗೆ ಕರೆದು ಹೇಳ್ಯಾನ 3 ಸಂಜೆ ಹೊತ್ತಿನಾಗ ಏನಂತೇಳಿ, ನಾಳೆಗೆ ನಿನಗೆ ಅಯೋಧ್ಯ ಪಟ್ಟಣದ ಮಾಲಕ ಮಾಡ್ತೇಳಿ. ಹೌದು ಹೌದು. ಪಟ್ಟಾಭಿಷೇಕ ಮಾಡ್ತ ರಾಮಪ್ರಭು ಗೊತ್ತೇಳಿ ಜಗಕ್ಕೆಲ್ಲ ಸಾರಿ ಹೇಳ್ಯಾನ ದಶರಥ ಮಹಾರಾಜ. ಹೌದು. ಕರೆ ಹೊಂಟದ ಸೂರ್ಯ ಹೊಂಟ ಬಳಕ ಅಯೋಧ್ಯ ಪಟ್ಟಣದ ಪಟ್ಟಾಭಿಷೇಕ ಆಗವನಿಗೆ 14 ವರ್ಷ ವನವಾಸ ಬತ್ತು. ಇದು ಪ್ರಾರಬ್ಧ ಕರ್ಮ. ಹೌದು ಹೌದು ಹೌದು. ಇನ್ನು ಆಗಮ್ಯ ಕರ್ಮ ಅಂದ್ರೆ ಏನು? ಏನು? ಇವತ್ತು ನೀ ಮಾಡುದು ಪುಣ್ಯದ ಫಲ ಮುಂದಿನ ಜನ್ಮದಾಗ ನೀ ಏನು ಮಾಡ್ತಿ, ಇದಕ್ಕ ಆಗಮ್ಯ ಕರ್ಮ ತಿಳಿ ಕರೀತಾರ. ಹೌದು ಹೌದು. ಗುರುನಾಥ ಮಾಸ್ತರ ಗುಳ್ಳವನ ಸೋತಿಯಲ್ಲಿ ಇಜಾಪುರ ಗೋಲಗುಮಠದ ಹೇಳಕ್ ಹೋಗಬೇಡ. ಹಾ, ಒತ್ತದ ರಥ. ಬರೇ ಒತ್ತದ ರಥ. ಹಾಂಗ ಸತ್ತ ಬಳಕ ಬರೇ ಒತ್ತಾರ, ಎಲ್ಲಿತ್ತನ ಒತ್ತಾರ,
ಮಶಾನ ಭೂಮಿ ತನ್ನ ಒತ್ತರ ಮುಂದೆ ಯಾರೇ ಬರ್ತಾರೆ ಅನ್ನತ್ತೆ ಕೇಳಿರಿ. ಎಲ್ಲಿ ಪ್ರಪಂಚ ಪಾರಮಾರ್ಥ ವಿಷಯ ಹತ್ತದ ನೋಡು. ನಾವು ನಮ್ಮ ಜೀವನದೊಳಗ ನಾವು ಏನು ಪಾರಮಾರ್ಥದೊಳಗ ಕಾಲಗಳೈತೇವು, ಪಾರಮಾರ್ಥದೊಳಗೆ ಗಳಿಸೋದ ಪುಣ್ಯ ನಾವು ಸತ್ ಬಳಕೆ ಎಲ್ಲಿಗೆ ಹೋಗ್ತೇವೋ ಅಲ್ಲಿ ತನ ಬೆನ್ನ ಹತ್ತಿ ಬರ್ತದ. ಇದೇ ಪಾರಮಾರ್ಥದ ಪುಣ್ಯ. ಹೌದು ಎಲ್ಲಿ ಹೋಯ್ತು ನಿನ್ನ ಪ್ರಪಂಚದವ? ಓ ಗುರುನಾಥ್ ಮಾಸ್ತರ, ಪಿಂಟು ಮಾಸ್ತರ, ನಾನು ಅನ್ನಬಾರದು, ಬರೇ ಚಾಲೆಂಜ್. ಅವ ತೆಳಕುತ್ತವ ಏನತ್ತಾನ ಯೂಟ್ಯೂಬ್ದಾಗ ಇದೇ ಕೇಳ, ಇದಕ್ಕೆ ಬಿಟ್ಟು ಬೇರೆನೇ ಕೇಳಿಲ್ಲ ಅವ. ಇದು ಒಂದೇ ಕೇಳನತ್ರ ಅಟ್ಟೆ ಹೇಳಗತ್ತಾನ. ಹೌದು ಹೇಳ್ತ ಕೇಳ್ರಿ, ನಾ ಅನ್ನೋದು ಅಹಂಕಾರದ. ಹೌದು ಈ ಫಳಿ ಹೊಡಿತರೋದು ಆತ್ಮವಿಶ್ವಾಸದ. ಹೌದು ಪ್ರಪಂಚ ಪಾರಮಾರ್ಥ ವಿಷಯದಾಗ ನೀ ಯಾವಾಗ ಹಿಡ್ಕೋ ಬಿಟ್ಟು ಪಾಲ ನಾ ಹೊಡಿತೇಳಿ ಆತ್ಮವಿಶ್ವಾಸ ಇತ್ತು. ಅದಕ್ಕೆ ಇಲ್ಲಿ ಚಾಲೆಂಜ್ ಇಟ್ಟಿದ. ಹೌದು ಹೌದು ಹೇಳ್ತಾ ಒಂದು ಪ್ರಪಂಚ, ಇನ್ನೊಂದು ಪಾರಮಾರ್ಥ. ಹೌದು ಈಗ ಬೀರ ದೇವ್ರ ಮುತ್ತನ ಗುಡಿ ಮುಂದೆ ಹೌದು ಕೇಳ್ರಿ, ಹೇಳೋದದ ಇಂಥ ವಿಷಯ ಸಿಗಂಗಿಲ್ಲ ನಿಮಗೆ. ಮತ್ತೆ ಹೇಳ್ಬೇಕಂದ್ರ ಬೀರ ದೇವ್ರ ಮುತ್ತನ ಗುಡಿ ಮುಂದ ಒಬ್ಬ ಯಾರ ಮಾಡ್ಯಾನ, ಒಂದು 2 ಗಡಿಗೆ ತುಂಬಿಕೊಂಡು, ಒಂದು ಗಡಿಗ್ಯಾಗ ಬೆಣ್ಣಿ, ಇನ್ನೊಂದು ಗಡಿಗ್ಯಾಗ ಸುಣ್ಣ ತಂದಾನ. ಹೌದು ಒಂದು ಗಡಿಗ್ಯಾಗ ಬೆಣ್ಣಿ, ಒಂದು ಗಡಿಗ್ಯಾಗ ಸುಣ್ಣ ತಂದಾನ. ತಂಬಾಕು ತಿನ್ನೋರು ಏನು ಮಾಡ್ಯಾರ, ರೂಪಾಯಿ ಕೊಟ್ಟಾರ, ಆ ಗಡಿಗ್ಯಾನ ಸುಣ್ಣ ಅವ್ರ ಡಬ್ಬ್ಯಾಗ ತುಂಬಿ ಕೊಟ್ಟಾನ ರೂಪಾಯಿಗೆ. ಹೌದು ಹೌದಿಲ್ಲ? ಒಬ್ರು ಬೆಣ್ಣಿ ತೋಲಕ ಬಂದಾರ. ಹೌದು ಅದಕ್ಕೆ ಕೆಟ್ಟತೆ ಕೇಳ್ಯಾರ, ಬೆಣ್ಣಿಗೆ 10 ರೂಪಾಯಿ ಅದ, ಸುಣ್ಣಿಗೆ ರೂಪಾಯಿನೇ ಅದ. ಒಂದೇ ಡಬ್ಬಿ ಅದೇ ಮಾಪಿಲೆ ಅದ. ಕರೆ ಸುಣ್ಣ ಎಷ್ಟು 1 ರೂಪಾಯಿ ತೊಗೊಂಡಾರ ನೋಡು. ಹೌದು ಬೆಣ್ಣೆ 10 ರೂಪಾಯಿ ತೋಲಿ ಒಮ್ಮೆ ನುಂಗಲಿಗೆ ಬರ್ತದ. ಈ ಜೀವನಕ್ಕೆ, ಈ ಶರೀರಕ್ಕೆ ಆನಂದ ಸಿಗುತ್ತದೆ ಬೆಣ್ಣೆ ತಿಂದ ಬಳಕ. ಹೌದು ಹೌದು ಅಟ್ಟೆಲ್ಲ ಸುಣ್ಣ ಒಮ್ಮೆ ತಿಂದ್ರ ಬಾಗತ್ತದ ಬಾಯಿ ಬುರಿಕಿ ಹಿಡಿತದ. ಅದರಂತೆ ಪಾರಮಾರ್ಥ ಅನ್ನೋದು ಬೆಣ್ಣೆ ಅದ, ಪ್ರಪಂಚ ಅನ್ನೋದು ಸುಣ್ಣದ. ಹೌದು 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 ಹಿಂಗೆ ಈಶೆ ಬಿಡಿಸು ಮಾತಾಡ್ಬೇಕಂದ್ರ. ಹೌದು ಪ್ರಪಂಚ ಅನ್ನೋದು ಸುಣ್ಣದ, ಹೌದು ಪಾರಮಾರ್ಥ ಅನ್ನೋದು ಬೆಣ್ಣೆ ಅದ. ಎಟ್ಟು ತಿಂದ್ರೂ ಇದಕ್ಕೆ ಆನಂದದ. ಹೌದು ಹೌದು ಬೆಣ್ಣೆ ಎಟ್ಟು ತಿಂತೀನೋ ಆನಂದದ. ಸುಣ್ಣ ಹೆಚ್ಚಿಗೆ ತಿನ್ಲಕ್ಕ ಹೋದ್ರೆ ಏನಾಗತ್ತದ, ಬಾಯಿ ಬುರುಕ್ ಹಿಡಿತದ. ಅದರಂತೆ ಮಾಸ್ತರ, ಪ್ರಪಂಚ ಅನ್ನೋದು ಸಾಸಿವೆ ಕಾಳಿನಟ್ಟ ಸುಖ ಅದ. ಹೌದು ಹೌದು ಪ್ರಪಂಚ ಅನ್ನೋದು ಸಾಸಿವೆ ಕಾಳಿನಟ್ಟೆ ಸುಖ ಅದ. ಹೌದು ನಿನಗ ನಿತ್ಯ ಅನಿತ್ಯ ಅನ್ನೋದು ಅರ್ಥ ಗೊತ್ತಾಗುತ್ತದಿಲ್ಲ. ನಿತ್ಯ ಸುಖ, ಅನಿತ್ಯ ಸುಖ. ಹೌದು ನಿತ್ಯ ಸುಖ ಜೀವನ ಇರುತ್ತನ ಆನಂದ ಕೊಡುತ್ತದ, ಅನಿತ್ಯ ಸುಖ ಕ್ಷಣ ಆನಂದ ಕೊಡುತ್ತದ. ಹೌದು ನೀ ಪ್ರಪಂಚದ ಮೆದ್ದಿ ಅನಿತ್ಯ ಸುಖಕ್ಕೆ ಬೆನ್ ಹತ್ತಿದಿ, ನಶ್ವರದದು. ನೀನೇ ಹೇಳಿದಿ, ಹೆಂಡ್ರು ಬರಂಗಿಲ್ಲ, ಮಕ್ಕಳು ಬರಂಗಿಲ್ಲ, ಬಂಧು ಬಳಗ ಬರಂಗಿಲ್ಲ. ಅದಕ್ಕೆ ಇದು ಹೇಸಿ ಸಂಸಾರದ. ಇದು ಅಟ್ಟ ಹೇಸಿ ಪ್ರಪಂಚದ ಯಾರು ಬೆನ್ ಹತ್ತಿ ಬರಂಗಿಲ್ಲ. ಇದಕ್ಕೇನೆ ನೀ ಮೆಚ್ಚಿ ಕೂತಿದೆ ಅಂದ್ರೆ ನೀ ಎಟ್ಟರಿ ಹುಚ್ಚಿದ್ದಿರಬೇಕು. ಇದಕ್ಕೇನೆ ಮೆಚ್ಚಿ ಕೂತೀರಿ. ಇದು ಪ್ರಪಂಚದೊಳಗೆ ಸುಖ ಇಲ್ಲ. ನಿನ್ನೊಳಗೆ ಎಲ್ಲಿ ತನ ಪಡತ್ಯಾಗ ಎಣ್ಣೆದ ಅಲ್ಲಿ ತನ ದೀಪ ಉರಿತದ. ನಿನ್ನೊಳಗಿನ ಎಣ್ಣೆ ಹೋಯ್ತು ಅಂದ್ರೆ ನಿನಗ ಕೌದಿ ಕೊಟ್ಟು ಮಸೂತಿಗೆ ಹಚ್ಚಿಡ್ತಾರ. ಗುರುನಾಥ ಮಾಸ್ತರ, ಎಲ್ಲಿ ನಿನಗ ಸುಖ ಅದ? ನೀ ಹೇಳ್ದ ವಿಷಯ ಚಾಕೋರ್ಯಾಗ ನನ್ನ ರುಟಿಷನ್ಕ ನೀ ಬರಬಾರ್ದು, ನಿನ್ನ ರುಟಿಷನ್ಕ ನಾ ಬರಬಾರ್ದಂತೆ ಮಾತು ಕೊಟ್ಟಿದ್ದು. ಅದಕ್ಕೆ ನೀ ಏನು ಹೇಳ್ತಿ? ಏನು ಪ್ರಪಂಚದವರು ಹೊಟ್ಟಿಲಿ ಹುಟ್ಟಿರಬಾರ್ದತ್ತ. ಇದೇ ಮಾತಾಡ್ರ ದೈವದವ್ರು ತೂಕ ಹಾಕ್ರ. ನಂದ ಇಲ್ಲಿ ದೈವದವ್ರ ಸಂಗಟ ಜಗಳಿಲ್ಲ, ಗುರುನಾಥ ಮಾಸ್ತರ್ ಸಂಗಟ್ಟಿ ಅದ. ತಾಯಿ ತಂದೆ ಹೊಟ್ಟಿಲಿ ಹುಟ್ಟಿ ಇರಬಾರ್ದು ಅಂತ ಪಾರಮಾರ್ಥ ನೀ ಬೆಳಸಂದಿ. ಈಗ ನಿನಗೆ ನಂದೊಂದು ಮಾತು ಕೇಳತ್ತ. ಏನ್ರಿಪ್ಪ ಮಾತಾ? ಇದೇ ನಿಮ್ಮ ನೆರಳಿ ಇಂಡಿ ತಾಲೂಕ ಗೋಳಸಾರ್ಗ ಪುಂಡಲಿಂಗ ಮುತ್ತವ್ರದ ಕತಿ ಹೇಳ್ದಿ. ಇವ್ರು ಪ್ರಪಂಚಕಾರರು. ಇರ್ಲಿ, ಇಲ್ಲ ನಂಗಿಲ್ಲ. ಪ್ರಪಂಚಕಾರ ಹೌದು. ಪ್ರಪಂಚದಾಗೆ ಆನಂದ ಅಂತೇಳಿ ನಿಂದಿರಬೇಕಾಗಿತ್ತು. ಅವರು ಪಾರಮಾರ್ಥ ಯಾಕೆ ಮಾಡ್ತಾರ? ಯಾಕೆ ಬರ್ತಾರ ಇಲ್ಲಿ ಬತ್ತಿ ಇಲ್ಲ ನನ್ನ ರೊಟೇಷನ್ದಾಗ ನೀ. ಲಚ್ಚಾಣ ಸಿತ್ತಲಿ ಮುಗುಳು ಕೊಡ ಎಲ್ಲ ಲಿಂಗ ಮುತ್ಯ. ಸಂಸಾರದೊಳಗೆ ಸುಖ ತಿಳಿದವಿದ್ದಂದ್ರ ಗುರು ಲಚ್ಚಾಣ ಸಿದ್ಧಲಿಂಗ ಮುತ್ಯ ಯಾಕೆ ಮಾಡ್ಕೊಂಡು ಗುರು ಆಶೀರ್ವಾದ ತೋಣ ಮುಕ್ತಿ ಮಂದಿರಕ್ಕೆ ಹೋದ. ಇದು ಪಾರಮಾರ್ಥ. ನೀ ಯಾರು ಮಾತಾಡ್ತಿಲ್ಲ, ಹಾಂಗಲ್ಲದ ವಿಷಯ. ನೀ ಹೇಳ್ದಿ ಏನೋ ಪ್ರಪಂಚ ಅನ್ನೋದು ಬೀಜದ. ಇದೇ ಕೇಳಿರಿಲ್ಲ ಎಲ್ಲರೂ.
ನಿಮಗೆ ಯಾರು ಹೇಳಿದ್ರು ಮಾರುತಿ ಮತ್ತೆ ನೀನು ಹಾದಿ ಬೆಳ್ಳಗತ್ತಿ ಇವತ್ತು ಸಾಟ್ ಆಗ್ಯಾವ ಮುತ್ತಾಗ ಬಿ ಪ್ರಪಂಚ ಅನ್ನೋದು ಬೀಜ ಅಂತೇಳಿ ನಿಮಗೆ ಯಾರು ಹೇಳ್ಯಾರ ಹಾ ಈ ಸಾರಿ ನಡ್ಸಲಿಕ್ಕೆ ಬರ್ತದಿಲ್ಲ ನಿಮಗೆ ನಾವೊಂದು ಮಾತು ಕೇಳ್ತ ಏನ್ರಿಪ್ಪ ಮಾತಾ ಅಂಧಕಾರ ಶೂನ್ಯ ದುಂಧಕಾರ ಶೂನ್ಯ ನೀರ ನಿರಂಕಾರ ಶೂನ್ಯದೊಳಗ ಅಕಾರ ಉಕಾರ ಮಕಾರ ಅ ಉ ಮ ಅನ್ನುವ ಮೂರು ಅಕ್ಷರದಿಂದ ಓಂ ಅನ್ನೋ ಶಬ್ದ ಹುಡ್ತು ಹೌದು ಅದೇ ಓಂ ಅನ್ನೋದು ಮೂಲ ಬೀಜದ ಓಂ ಅನ್ನೋ ಶಬ್ದದಿಂದ ನಿರ್ಮಾಣ ಮಾಡಿದಂತ ವಿರಾಟ್ ಪುರುಷ ಅವನೇ ಅನಾದಿ ಪರಮಾತ್ಮ ಜಗದ್ವಡಿಯ ಅದಾನ ಹೌದು ಹೌದು ಇಲ್ಲಿ ನಿಮಗೊಂದು ಮಾತು ಕೇಳ್ತ ಓಂ ಅನ್ನೋದು ಏನದ ಏನು ಓಂ ಅನ್ನೋದು ಸ್ವಯಂ ಬ್ರಹ್ಮದ ಹೌದು ಓಂ ಅನ್ನೋದು ಸ್ವಯಂ ಬ್ರಹ್ಮ ಸ್ವಯಂ ಬ್ರಹ್ಮ ಅಂದ್ರೆ ಮೂಲ ಬೀಜ ಪಾರಮಾರ್ಥದ ಅದನ್ನ ಹಚ್ಚಿಗೆ ಸಂಸಾರ ಮಾಡಿದವ್ರು ಯಾರು ಹೇಳು ಇವತ್ತು ಪಿಂಟು ಮಾಸ್ತರ್ ಬಿದ್ದ ಗುರುನಾಥ ಮಾಸ್ತರ್ ಗೆದ್ದ ತಿಳ ಹೌದು ಹೌದು ಈ ಬುಡ್ಡ ಬಡ್ಡಿ ಮಾತು ಇಂಥದ್ದು ಮಾತಾಡ್ರಿ ಹೌದು ತಿರುಗಿ ಮಿರಿ ಬಂದಿರಿ ಗೋಲಗುಮಟ್ಟು ಒತ್ತದ ಕತ್ತಿ ಹೇಳ್ತೀರಿ ಏಸ್ ವರ್ಷ ಅಂತೇಳಿ ಹಿಂಗೆ ಹೇಳವ್ರು ನೀವು ಏನ ಒತ್ಕೋತಿ ಹಾರೋರು ಗೊಳಗ್ಬಿಟ್ಟ ಕಿವಿ ಕಡೆ ಆದ ಬಹಳ ದಿನ ದಂಡಿಗೆ ಹೋಗಂಗಿಲ್ಲ ಕಟ್ಟದ ಬಡಿವಿ ಒಟ್ಟಿದ ಬಡಿವಿ ಕಟ್ಟದ ಬುಟ್ಟಿ ಕಲಿಕೆ ಮಾತ ದಂಡಿಗೆ ಹಯ್ಯಂಗಿಲ್ಲ ಗುರುನಾಥ ಮಾಸ್ತಾರ ನಿನಗ ನೀಗ ತಂದ್ರ ವಿಷಯಕ್ಕೆ ಬಾ ಇಲ್ಲದ್ರ ಸುಮ್ಮ ಹಾಡಿ ಹೋಗು ಹೌದು ಹೌದು ಒಂದೇ ಮಾತೆ ಎಲ್ಲ ಕಡೆ ಹಾಡಿಕೆ ಮಾಡೋದು ಬೇರೆ ಇದು ಆರೂಢ ಮಠ ಇದು ಹೌದು 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 5ನೇ ಮೆಟ್ಲು ಇದ್ದಂತ ಆರೂಢ ಜ್ಞಾನ ಮೂಲ ಪರಿಪೂರ್ಣ ಜ್ಞಾನ ಆದಂತದ ಊರು ಯಾವಾದರೂ ಇದ್ದರ ಪುಣ್ಯ ಭೂಮಿ ಆಗರ ಕೇಳತ್ತೇಳಿ ಜಗತ್ತಕ್ಕೂ ಹಿಡಿತದ ನಾ ಹೇಳೋದು ಅಲ್ಲಿದು ಹೌದು ಹೌದು ಇಲ್ಲಿ ಏನಾರೆ ಮಾತಾಡ್ಬೇಕಂದ್ರೆ ಹೆಜ್ಜೆಗೆ ಹೆಜ್ಜಿಟ್ಟು ಮಾತಾಡು ಹೌದು ನೀ ಅಂದೆಲ್ಲ ಪಿಂಟು ಮಾಸ್ತರ್ನ ಕೈ ನಡಗತ್ತದ ಹುಲಿ ಹೊಡ್ಯಾವ ಬಂದನ್ರಿ ಮಗಲಾಗ ಅದಕ್ಕೆ ನಡಗಲಗತ್ತದ ಹುಲಿ ಹೊಡ್ಯಾವ ನೀವು ಏನು ಮಾತಾಡಗತ್ತೀರಿ ಇನ್ನ ಇದ್ರಾಗೆ ಕೂತೀರಿ ನೀವು ಇನ್ನೂ ಒಂದು ಮಾತ ಹೇಳೋದದ ಏನಪ್ಪ ಪಿಂಟು ಮಾಸ್ತರ್ ನೋಡ್ಲಿಕ್ಕೆ ಹ್ಯಾಂಗ ಬಂದಾನಂದ್ರೆ ಸೋಲಾಪುರ ಕಟಕ ಬಂದಂಗ ಅಂತೇಳಿ ಇದಕ್ಕೆ ಕೇಳಿರೀತಿ ನೀವು ಹೌದು 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 ಇದಕ್ಕೆ ಒಂದೊಂದು ವಿಷಯ ಎಲ್ಲ ಬಿಡಿಸೋದದ ಒಂದು ಬಿಟ್ಟು ಹೋಗೋದಿಲ್ಲ ಉಳ್ದಾದ ಅಂದ್ಯಂದ್ರೆ ಇವತ್ತು ಬೀರದೇವ್ರ ಮುತ್ತೇನ ಮಠ ಮನೆ ಒಳಗೆ ಯಾನಿದ್ದದು ಎಲ್ಲ ಇಲ್ಲಿ ಬಿಚ್ಚಿನೇ ಹೋಗೋದು ಹೌದು ಉಳ್ದಾದ ಅನ್ನೋದು ಬ್ಯಾಡ ಇವತ್ತು ಬಾಕಿನೇ ಬ್ಯಾಡ ಯಾಕೆ ಅದಕ್ಕೆ ಮೊದಲು ಹೇಳಿದ ಭಾಳದಿಂದ ಮ್ಯಾಗ ಕೂಡಿದಿ ಗುರುನಾಥ ಮಾಸ್ತರ ಭಾಳದಿಂದ ಮ್ಯಾಗ ಕೂಡಿದಿ ಪಿಂಟು ಮಾಸ್ತರ ಸೋಲಾಪುರ ಕಟಕ ಬಂದಂಗ ಕಾಣಿಸಲಗತ್ತಾನ ಜುಬ್ಬ ಹ್ಯಾಂಗ ಬಿಟ್ಟಾನ ಪ್ಯಾಂಟ್ ಹ್ಯಾಂಗ ಹಾಕ್ಯಾನ ಗಡ್ಡೆ ಹ್ಯಾಂಗ ಬಿಟ್ಟಾನ ಏನು ನೋಡ್ರಿ ಬ್ರಹ್ಮಜ್ಞಾನಿ ನಿನಗೊಂದು ಮಾತು ಕೇಳ್ತಿಲ್ಲ ಏನು ನಾವು ಪೋಷಕ ಬ್ರಹ್ಮಜ್ಞಾನಿ ಹೆಂಗೆ ಹಾಕಿದೆವು ಹೌದು ಚೊಕ್ಕ ಬ್ರಾಹ್ಮಣ ಕಾಣ್ದಂಗ ಕಾಣ್ಲಗತ್ತಾನ ಖರೆ ಅವನ ಬಲ್ಲಿ ಏನು ಇಲ್ಲ ಅವನಿಗೆ ತಗೊಂಡ್ಯಾನ ಸುಡೋದೇನು ಏನು ಮಾಡೋದು ಅವನಿಗೆ ತಗೊಂಡು ಯಾಕೆ ಹೇಳೋದದ ಯಾಕ್ರಿ ಗಜದಂಡ ಗುರುಗಳು ಯಾರು ಮಠ ಗರಗದ ಮಡಿವಾಳಪ್ಪ ಅವರು ಹೌದು ಲಕ್ಷ ವಿಷಯ ಇಂಥವು ಇಲ್ಲೇ ಬಿಚ್ಚೋದಿಂದ ಗರಗದ ಮಡಿವಾಳಪ್ಪ ಅವ್ರು ನೀವು ಹ್ಯಾಂಗ ಕೂಡಿರಿ ಹಂಗ ಲಕ್ಷಾನಗಟ್ಲೆ ಎಲ್ಲ ಭಕ್ತ ಸಮೂಹ ಶ್ರಾವಣ ತಿಂಗಳದೊಳಗ ಪ್ರವಚನ ಹೇಳ್ತಿದ್ರು ಅಧ್ಯಾತ್ಮ ಜ್ಞಾನ ಕುಳ್ಳಗತ್ತಿದ್ರು ಶಾಸ್ತ್ರಜ್ಞಾನ ಹೌದು ಶಾಸ್ತ್ರ ಅಂದ್ರೆ ಏನು ಮೂರು ಗೊತ್ತಾಗ್ಬೇಕಲ್ಲ ಗೊತ್ತಾಗ್ಬೇಕು ಶಾಸ್ತ್ರ ಅಂದ್ರೆ ಉಕ್ಕಿನ ಕಳ್ಳಿದ್ದಂಗ ಬಂಧುಗಳೇ ಹೌದು ಎಲ್ಲರಿಗೆ ದಕ್ಕಂಗಿಲ್ಲ ಅದು ಇದು ತಿನ್ಬೇಕಂದ್ರೆ ಹಲ್ಲ ಇಂಥವ್ ನಡೆಯಂಗಿಲ್ರಿ ವಜ್ರದ ಹಲ್ಲ ಬೇಕು ಹೌದು ಹೌದು ಶಾಸ್ತ್ರ ಉಕ್ಕಿನ ಕಳ್ಳಿ ತಿನ್ಬೇಕಂದ್ರ ವಜ್ರದ ಹಲ್ಲ ಬೇಕು ಹೌದು ಗರಗದ ಮಡಿವಾಳಪ್ಪ ಅವರು ಪ್ರವಚನ ಹೇಳುತ್ತಿದ್ರು ಶಾಸ್ತ್ರ ಬಿಡಿಸ್ತಿದ್ರು ಎಲ್ಲಿ ತಮ್ಮ ಮಟ್ಟದೊಳಗ ಹೌದು ದಿನನಿತ್ಯ ಸಾವಿರಾರು ಗಟ್ಟಲೆ ಜನಸಾಗರ ಎಲ್ಲರೂ ಪ್ರವಚನ ಕೇಳುತ್ತಿದ್ರು ಹೌದು ಎಲ್ಲರೂ ಪ್ರವಚನ ಕೇಳುತ್ತಿದ್ರು ದಿನ ಪ್ರವಚನ ಹ್ಯಾಂಗೆ ಹೇಳ್ತಿದ್ರು ಹೆಂಗ್ರಿಪ್ಪ ದಿಗಂಬರ ಮೈ ಮ್ಯಾಗ ಒಂದು ಸ್ವಲ್ಪನೂ ಅರಿವಿ ಇಲ್ಲ ಹೌದು ಹೌದು ದಿಗಂಬರ ಬ್ರಹ್ಮಾಸನ ಮ್ಯಾಗ ಕೂತು ಪ್ರವಚನ ಮಾಡಕತ್ರ ಅಂದ್ರ ಆ ಆಸನ ಮ್ಯಾಗ ಮುಕ್ತಾಯ ಆದ ಬಳಿಕೆ ಇಳಿತಿದ್ರು ಹೌದು ನಳ್ಳಿಗತ್ತು ತಿಂಗಳಾನಗಡ್ಲೆ ಪ್ರವಚನ ನಳ್ಳಿಗತ್ತು ಇನ್ನೂ ಒಂದು 8-10 ದಿನ ಪ್ರವಚನ ಉಳಿದಿತ್ತು ಅದೇ ಮಾರ್ಗ ದಾರಿ ಕೂಡಿ ಸಂಚಾರ ಮಾಡ್ಕೋತ ಹುಬ್ಬಳ್ಳಿ ಸಿದ್ಧಾರೂಢರು ಬಂದರು ಹೌದು ಯಾನ ನಡೆದದ ಅಂದ್ರೆ ಇಲ್ಲಿ ಶಾಸ್ತ್ರಜ್ಞಾನ ನಡೆದದ ಯಾರು ಹೇಳಗತ್ತಾರ ಗರ್ಗದ ಮಡಿವಾಳಪ್ಪ ಅವರು ಹೋಗಿ ಬರಬೇಕಂತೇಳಿ ಸಿದ್ಧಾರೂಢರು ಹೊಂಟಾರ ಸಾವಿರಾರು ಗಡ್ಲೆ ಜನಸಾಗರದಂದು ಮಧ್ಯದಂದು ಇವರು ಪ್ರವಚನ ಹೇಳಗತ್ತಾರ ಗರ್ಗದ ಮಡಿವಾಳಪ್ಪ ಅವರು ದಿಗಂಬರ ಅದಾರ ಸಿದ್ಧಾರೂಢರು ಬರೋದರ ಕಣ್ಣಿಗೆ ಕಾಣ್ಲಗತ್ತದ ಪಂಚ ಕಮಿಟಿಯಾಗ ಓಡಾಡ್ತಾರಲ್ರಿ ಅವ್ರಿಗೆ ಒಂದಿಬ್ರು ಈ ಕಡೆ ಬರ್ರಿ ಏನಾರ ಮೈ ಮುಚ್ಕೊಳಕ್ಕೆ ಒಂದು ಅರಿವಿ ಇದ್ರೆ ಕೊಡು ಅಂದ್ರು ಹೌದು ಯಾಕ್ರಿ ಅಪ್ಪ
ಯಾಕ ಒಬ್ಬ ಮನುಷ್ಯ ಹೊಂಟಾನಂದ್ರ ಅವರು ಹಾ ಹಾ ನಾವೆಲ್ಲ ಹೆಂಗ್ ಕಾಣಿಸಲ್ಗತ್ತಿದೇವು ಮೊದಲು ನೀವು ಕೊಡ್ರಿ ಹಾ ಹಾ ಅರ್ಬಿ ಮೈ ಮುಚ್ಕೊಂಡ್ರು ಸಿದ್ಧಾರೂಢರು ಬಂದು ಕೂತ್ರು. ಅವಾಗ ಪ್ರವಚನ ಎಲ್ಲ ಮುಗೀತು. ಹೌದು. ಮುಗಿದ ಬಳಕ ಮಡವಾಳಪ್ಪ ಗರ್ಗದ ಮಡವಾಳಪ್ಪವ್ರಿಗೆ ಕೇಳ್ತಾರ ಭಕ್ತ ಸಮ ಎಲ್ಲರೂ ಏನತ್ತ ಅಲ್ರಿ ಅಪ್ಪವ್ರ ತಿಂಗಳಾನುಗಟ್ಲೆ ಪ್ರವಚನ ಹೇಳ್ತೀರಿ ದಿಗಂಬರದಿಂದ. ಹೌದು. ಸಿದ್ಧಾರೂಢರು ಬಂದ ಬಳಿಕ ಮನುಷ್ಯ ಹೊಂಟಾನ ಒಂದು ಅರಿವಿ ಕೊಡು ಅಂದಿ ಯಾಕಯ್ಯಪ್ಪ ಅಂತೇಳಿ ಕೇಳಿದ್ರು. ಹೌದು ಹೌದು ಏನ್ ಹೇಳಿದ್ರು? ನಾವೆಲ್ಲ ಹ್ಯಾಂಗ ಕಾಣಿಸಲ್ಗತ್ತಿದೆ ಅಂದಾಗ ನೀವೆಲ್ಲ ದನ ಕಾಣಿಸಲ್ಗತ್ತೀರಿ ಅಂದ್ರ ಅವರು. ಹಾ 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 ಅವ ಒಬ್ಬನೇ ಮನುಷ್ಯ ಕಾಣಿಸಲ್ಗತ್ತಾನ. ಹೌದು. ಹ್ಯಾಂಗಿದು ಹ್ಯಾಂಗಂದ್ರೆ ಹೇಳ್ತ ಕೇಳ್ರಿ. ಬೈಲ ಕಡೆ ಕುಂಡ್ರು ಜಾಗ ಇರ್ತದ. ಹೌದು. ಒಬ್ಬ ದನ ಬಿಟ್ಟಾನ. ಹಾ ಹಾ ದನಗಳು ಹೋಗ್ತಾವ ಬೈಲ ಕಡೆ ಕುಂಡ್ರು ಜಾಗಿಗೆ ದನಗಳು ಹೋದ ಅಂದ್ರ ಹೆಣ್ಮಕ್ಳು ಇರ್ಲಿ ಗಂಡಳು ಇರ್ಲಿ ಹೇಳಲ್ಲ, ದನಗಳಿಗೆ ಅಲ್ಲೇ ಕೂತ ಕಲ್ಲ ಹೊಡಿತಾರ. ಹೌದು ಹೌದು. ಆ ದನಗಳು ಹೊಡ್ಕೊಂಡು ಬರ್ಲಕ್ಕ ಒಬ್ಬ ಹಿಂದೆ ಬಡಿಗೆ ತೊಗೊಂಡು ಮನುಷ್ಯ ಹೋಗ್ತಾನ ನೋಡಿರ್ಬೇಕು ನೀವು. ಹಾ ಹಾ ಅವ ಬಂದಂದ್ರೆ ಮೈ ಮುಚ್ಕೊಳಕ್ ಎದ್ದು ನಿಂದಿರ್ತಾರ. ಹೌದು. ಅದರಂತೆ ನೀವೆಲ್ಲ ದನಗಳು ಇದ್ದಂಗ ದನ ಹೊಡಿವಂತವ ಮನುಷ್ಯ ಇದ್ದಂಗ ಅವನ ಕಾಲಾಗ ಮೈ ಮುಚ್ಕೊಂಡಿದ್ದೆವು. ಹೌದು ಹೌದು ಹೌದು. ಎಂತ ಮಾತು ಬಿಡಿಸ್ತಾರೆ. ಹಾ ಹಾ ಅದರಂತೆ ಪಡಗಾನೂರು ಗುರುನಾಥ ಮಾಸ್ತರ ಪಿಂಟು ಮಾಸ್ತರ್ ನಿನಗೆ ಕಟಕ ಕಾಣಿಸ್ತಾನಂದ್ರೆ ತಪ್ಪೇನ ಅಲ್ಲ, ನಿನ್ನ ದೃಷ್ಟಿನೇ ಹಂಗೆ ಅದ, ಹಂಗೆ ಕಾಣಿಸಲ್ಗತ್ತಾನ. ಹೌದು ಹೌದು. ಇದ್ರಾಗ ಜಗಳ ಏನದ? ನಿನ್ನ ಕಣ್ಣಿಗೆ ನಿನ್ನ ದೃಷ್ಟಿನೇ ಹಂಗೆ ಕಾಣಿಸಲ್ಗತ್ತದ. ನೀ ಕಟಕತ್ತಿ ಆನಂದ ಐತು ನನಗೆ ನೀ ಕಟಕ ಅಂದಿದೆ ಅಂದು. ಹೌದು. ಏನು ಆನಂದ ಆಯ್ತು ನಿನಗೆ ಏನ ಹಂಗೆ ಕಟಕಂದ್ರೂ ಒಬ್ಬ ಏನೇ ಇರಲಿ ಮನುಷ್ಯತ್ವದಿಂದರೆ ಕಣ್ಣಿಗೆ ಕಾಣಿಸುವಂಥ ಭಾಗ್ಯ ನನಗೆ ಸಿಕ್ಕದಂದ್ರೆ ಇದಕ್ಕೆ ಪುಣ್ಯದ ಆನಂದ ಜಗತ್ತದಾಗ ಮತ್ತೆ ಯಾವುದು ಇಲ್ಲ ಬಂದ. ಹೌದು 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 ಹೌದು. ಎಂಥ ಪದವಿ ನನಗೆ ನೀ ಕೊಟ್ಟಿದೆ ಅಂದ್ರೆ ಇದಕ್ಕೆ ಪರಮ ಸುಖ ಮತ್ತೆ ಯಾವ್ದದ್ರಿ? ಹಾ ಹಾ ನಿನ್ನ ಕಣ್ಣಿಗೆ ನೀನು ನೋಡೋ ದೃಷ್ಟಿ ಬದಲಾಗ್ಯದ. ನಿನಗೆ ಹಂಗೆ ನಾ ಕಾಣಿಸಲಗತ್ತಿದಪ್ಪ. ಗುರುನಾಥ ಮಾಸ್ತರ ನೀ ಬರೇ ಈ ಮೈ ಮ್ಯಾಗಿನ ಅರಿವಿ ನಾಶ ಆದಂಥ ಅರಿವಿಗೆ ಈ ಮೈಗೆ ನೋಡಬೇಡ. ಹೌದು. ಇದ್ರ ಒಳಗೆ ಏನು ಅಡಿಗೆ ಕೂತದ ಅದು ಪರೀಕ್ಷೆ ಮಾಡು. ಹೌದು. ಯಾಕೆ ಹೇಳೋದದ? ಮನ್ಯಾಗ ಹುಡುಗ ನೋಡ್ರಿ ಆಡ್ಕೋತ ಒಂದು ಟೆಂಗ್ ಏನ ಮಾಡ್ಯಾನ, ಬಚ್ಚಲದ ಮೋರ್ಯಾಗ ಒಯ್ದು ಒಕಾಟ್ಯಾನ. ಹೌದು. ಅದು ಕಾಲಿನ ತುಳ್ದಾನ ಮಣ್ಣಾಗ ಹುಗಳದಂಗ ಆಗ್ಯದ. ಅದು ಹೌದು. ಮ್ಯಾಗ ಬಚ್ಚಲ ನೀರು ಹೈದೈದು ಅದು ತೆಂಗಿಂದ ನಾಟ್ಯದ. ಹೌದು ಹೌದು. ಗಿಡ ಇರ್ತದ. ಕಾಯಿ ನಾಟಿ ಗಿಡ ಆಗ್ಯದ. ಗಿಡ ದೊಡ್ಡದಾಗಿ ಅದೇ ಬಚ್ಚಲ ನೀರದಿಂದ ಗಿಡ ದೊಡ್ಡದಾಗ್ಯದ. ಹೌದು. ಹಾಗೆ ಆ ಗಿಡಕ್ಕೆ ತೆಂಗಿನಕಾಯಿ ಹತ್ಯಾವ. ಆ ತೆಂಗಿನಕಾಯಿ ಏನು ನೀ ಬಚ್ಚಲಿಗೆ ಹೊಡ್ಯಾವೋ ಏನು ಬೀರ ದೇವ್ರ ಮುತ್ತನ ಗುಡಿಗೆ ಹೊಡ್ಯಾವ? ಹಾ ಹಾ ವಿಷಯ ಬಿಡಿಸು. ಹಿಂಗೆ ವಿಷಯ ಮಾತಾಡು. ನಿನ್ನ ಸಂಗಟ ಜಗಳ ಅಲ್ಲ, ನೀ ಏನು ವಿಷಯ ಆದ್ರೂ ಅದ್ರ ಸಂಗಟದ ಜಗಳ. ಹೌದು. ಮಾರುತಿ ಮುತ್ಯ 60 ವರ್ಷ ಆಗ್ಯದ, ಚಂದ ಇನ್ನೂ ಶಿಕ್ಷಣ ಚಂದ ಕೊಡು. ಹಾ ಹಾ ಈ ರಾತ್ರಿ ಈಗರೆ ಬದಲಾಗ್ರಿ. ಹೌದು. ಏನು ಈಗರೆ ಬದಲಾಗಬೇಕಾಗ್ಯದ. ಒಂದು ಮಾತು ಮಾತಾಡಿದ್ರೆ ಅದು ಭೂಮಿ ಬಿಚ್ಚದಂಗ ಆಗಿರ್ಬೇಕು. ಅಂತ ಮಾತು ಮಾತಾಡ್ರಿ. ಸುಮ್ಮ ಮೊಬೈಲ್ದಾಗ ಕೈ ಹಿಡಿದ್ರೆ ನಡೀತದೆ ಏನದು? ನಡೆಯಂಗಿಲ್ಲ. ಈಶಯ ಜ್ಞಾನದ ಮೆಟ್ಟಳ ತುಳಿದು ಮಾತಾಡ್ರಿ. ಹೌದು. ಇಲ್ಲಿ ಈ ಮಾತು ಮಾತಾಡಬೇಕು, ಈ ಊರಾಗ ಮಾತಾಡ್ಬೇಕಂದ್ರೆ ಅದು ಜ್ಞಾನಕ್ಕೆ ಮುಟ್ಟಿರಬೇಕು. ಹೌದು. ಅದಕ್ಕೆ ಒಂದು ವಿಷಯ, ಒಂದು ಪ್ರಪಂಚ, ಇನ್ನೊಂದು ಪಾರಮಾರ್ಥ. ಹೌದು. ಮುಂದಿಂದ ಈ ಪದ್ಯ ಆದ ಬಳಿಕ ವಿಷಯ ನಡೆಸೋದು ಇನ್ನ ವಿಷಯ ಮಾತಾಡೇ ಇಲ್ಲ. ಪಾರಮಾರ್ಥದಾಗ ಯುದ್ಧದ ಆನಂದ ಏನದ ಅನ್ನೋದು ಇನ್ನೂ ಹೇಳಿಲ್ಲ. ಈ ಪದ್ಯ ಆದ ಬಳಿಕ ಕೇಳೋದ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಕಳ್ಕೊಳ್ಳಿ ವಿನಂತಿ.